ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ದಿನೇಶ್ ಕುಮಾರ್. ಇವತ್ತು ನಮ್ಮನೇಲಿ ನಾವು ಏನೋ ಚಿಕನ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀವಿ. ಅದಕ್ಕೆ ನಮ್ಮ ಮೇನ್ ಕುಕ್ಕಾಗಿ ರೋಹನ್ ಇದ್ದಾರೆ, ಇಲ್ಲಿದ್ದಾರೆ. ಐ ಲವ್ ಯು ಮೈ ರೂಮ್ಮೇಟ್ ಅನ್ನು ಹಿಂಗೆ ಕೈ ತುತ್ತು ಕೊಟ್ಟವನೇ ಏನೋ ಮೈ ರೂಮ್ಮೇಟ್ ದೊಡ್ಡ ಗಾಂಡು ಸ್ಟಾರ್ಟ್ ಮಾಡಿದೆ ಮಗ. ಹಾಕ್ ಮಗ, ಎಣ್ಣೆ ಹಾಕು. ಸಾಸಿವೆ ಕಣ್ಣಿ ಸಿಡಿಯುತ್ತೆ ಅಂತ ಸ್ಪೆಕ್ಸ್ ಹಾಕಿದ್ದಾನೆ ರೋಹನ್. ಕಮಾನ್. ಈಗ ಏನು ಮಾಡ್ತಿದ್ರು ಅಣ್ಣ? ಎಗ್ ರೈಸಾ? ಎಗ್ ರೈಸ್ ಮಾಡ್ತೇನೆ ನಾ ಹೇಳ್ಕೊಟ್ಟಂಗೆ ಮಾಡಪ್ಪ ಎಲ್ಲ, ಆಯಿತಾ? ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಿ. ಎಷ್ಟು ಎಣ್ಣೆ ಹಾಕಬೇಕು? ಎಣ್ಣೆ ಎಷ್ಟು ಹಾಕ್ಬೇಕು? ಟಾಪ್ಸ್ ಇವೆಲ್ಲ ಕೊಡ್ತಾ ಇದ್ದೀವಿ ನೋಡಿ. ಇಲ್ಲಿ ಹಾಕ್ತಾ ಎಗ್ ಫ್ರೈಡ್ ರೈಸ್. ಆದ್ರೆ ಸ್ವಲ್ಪ ದೊಡ್ಡದು ಇಡ್ಬೇಕು ಧನ್ಯ. ಪಾತ್ರೆ ಸ್ವಲ್ಪ ದುಡ್ಡು ಬೇಕಾಗಿತ್ತಂತೆ. ಸಾಕ. ಇಲ್ಲಿ ಬಕೆಟ್ ಇದೆ, ಕಲ್ಸ್ಬಿಡ ಬಕೆಟಲ್ಲಿ. ಬಕೆಟ್ ಇದೆ. ರೋಹನ್ ಬಕೆಟ್ ಲಿಸ್ಟ್ ಅಲ್ಲಿ ಎಷ್ಟು ಜನ ಹುಡುಗಿರೋದಾರ ಗೊತ್ತಿಲ್ಲ. ರೋಹನ್ ಬಕೆಟ್ ಲಿಸ್ಟ್ ಅಲ್ಲ, ಎಷ್ಟು ಜನದ ಬಕೆಟ್ ಲಿಸ್ಟ್ ಅಲ್ಲಿ ರೋಹನ್ ಇದಾನೋ ಗೊತ್ತಿಲ್ಲ. ನೋಡಿ ಗಾಯ್ಸ್, ಇಲ್ಲಿ ರಿವ್ಯೂ ಕೊಡ್ತಾ ಇದ್ದಾರೆ. ಇದು ನೋಡಿದೀನಿ ನಾನು. Remake of Ukram. I wanted to retell that story. I wanted to fill cinema halls and I am doing it on 22nd. ಆ ಫಿಲಂ ಹಿಟ್ ಆಗಿಲ್ಲ, ಅದಕ್ಕೆ ಒಂದು ಟೈಮ್ ಅವ್ರು ಬೇರೆಯವ್ರು ಏ ಅದು ಹಿಟ್ಟು ಬರೀ ಕನ್ನಡದಲ್ಲಿ, ಇದು ಆಲ್ ಇಂಡಿಯಾ. ಅಂದ್ರೆ ಅದು ಅಷ್ಟು ಥಿಯೇಟರ್ಸ್ ಅಲ್ಲಿ ಓಡಿಲ್ಲ. ಏನಕ್ಕಂದ್ರೆ ಅವನಷ್ಟು ನೋಡಿ ಗಾಯ್ಸ್, ಹೇಮಂತ್ ಜಿಮ್ ಮಾಡ್ತಾ ಇದ್ದಾನೆ. ರೋಹನ್ ಶೆಟ್ಟಿ ಅಡುಗೆ ಮಾಡ್ತಿದ್ದಾನೆ. ಮಾಸ್ಟರ್ ಶೆಫ್ ಲೌಡ ಮಾಸ್ಟರ್ ಶೆಫ್ ಮೊನ್ನೆ ಗೆದ್ದರ್ ಬಂದಿದ್ರು ಅವನ. ಅವನೇ, ಅವನ ಹೆಸರು ನಂಗೆ ಗೊತ್ತಿ. ಅವನೇ ಬಂದಿದ್ದ ಇಲ್ಲ, ಫುಲ್ ಜನ ಹೇಮಂತ ನಮ್ಗೆ ಗೊತ್ತಿರಲಿಲ್ಲ, ಅದಕ್ಕೆ ನೋಡೋಕೆ ಒಳ್ಳೆ ಹತ್ರಕ್ಕೆ ಹೋದ್ವಿ. ಬಿಡು ಅವನಿಗೇನಂತ ಬಂದ್ವಿ. ನೋಡಿ ಗಾಯ್ಸ್, ಇವನು ಪ್ರಕಾಶು, ಅವನು ರೋಹನ್ ಶೆಟ್ಟಿ, ಹೇಮಂತ್, ಸೂರಜ್, ಇವರೆಲ್ಲ ಲವರ್ ಬಾಯ್ಗಳು. ನಾನು ಮತ್ತೆ ಸ್ವಲ್ಪ ಹೇಮಂತ ಬಿಟ್ಟು ಸೂರಜ್ ಸ್ವಲ್ಪ ಬಿಟ್ಟು ಸುತಾನ್ ಬರಲ್ಲ ಆದ್ಮೇಲೆ ನೋಡಿ. ಸುತಾನ್ ಬರ್ತಾ ಇದ್ದಾನೆ. ನೋಡಿ ಹೆಂಗ್ ಬರಕ್ ಬರ್ತೀಯಲ್ಲ ಮಗ. ಪ್ರಕಾಶ್ ಪಿಂಕಿ ಜೊತೆ ಮೆಸೇಜ್ ಮಾಡ್ತಾರೆ. ಪೊಂಗಲ್ ಸ್ವೀಟ್ ಪೊಂಗಲ್ಲ ಸ್ವೀಟ್ ಪೊಂಗಲ್ಲ. ಸ್ವೀಟ್ ಪೊಂಗಲ್ ಅಂದ್ರೆ ಹೆಂಗಿರೋದು ಹೇಳು? ಸ್ವೀಟ್ ಇರೋದು ನನಗೂ ಗೊತ್ತು. ಸ್ವೀಟ್ ಪೊಂಗಲ್ ಸ್ವೀಟ್ ಇರೋದು ಗ್ರೇಟ್. ಧನ್ಯ ಕೌಂಟ್ರ್ ಹೌದಾ? ಏನು ತಿನ್ಕೊಂಬಂದ್ರೆ ಇನ್ನೇ ಆಯ್ತಲ್ಲ ನಮ್ಮ ಎಷ್ಟೊತ್ತಾರು ಮಗ ಮಾತು ಕರೆದಿಲ್ಲ. ಫೋನ್ ಅಂದಾಗಿದೆ ಮಾಡ್ಲಾ ನಾಳೆ ನಿಮ್ಮ ಅಮ್ಮಂಗೆ ಮಾಡ್ತೀನಿ. ಖಾಲಿ ಆಗಿ ಬಾರ, ಅವ್ರಿಗೆ ಎಷ್ಟು ಜನ ಇರ್ತೀವಿ. ಇದು ಸ್ವೀಟ್ ಆಗ್ತಿತ್ತ ಸುತ್ತಲ್ಲ ಕಣ್ಣೆ ಸಿಡಿಯುತ್ತೆ ಅಂತೇಳಿ ಲೋನ್ ಸೇಫ್ಟಿ ಪ್ರಿಕಾಷನ್ ಅಂತ ಕನ್ನಡಕ ಹಾಕಂದ್ರೆ ಕಣ್ಣಿಗೆ ಸೇರಿದ್ರೆ ಕಣ್ಣು ಹೋಗುತ್ತಲ್ವಾ. ಇದೆಲ್ಲ ಹಾಕೋದು ಏನಾದ್ರು ಕೊಡು. ಹಾಕೋದು ಹೊಟ್ಟೆ ಹೊಡೆ ಬರುತ್ತಲ್ವ ನಿಮಗೆ? ಇಲ್ಲ ಮಗ, ಹೊಡೆಯೋದು ಸಿಪ್ಪೆ ಎಲ್ಲ ಹಾಕ್ಬೇಡಣ. ಹಾಕಲ್ಲ ಅಣ್ಣ. ಯಾಕೆ ಹೊಡೆದಿರೋದು? ಅವರಪ್ಪ ಮತ್ತು ನನ್ನ ಅಪ್ಪ ಚೈಲ್ಡ್ಹುಡ್ ಫ್ರೆಂಡ್ಸ್. ಅದಕ್ಕೆ ಒಂದೇ ಪೀಸ್ ಹಾಕಿದಾರ. ಅದಕ್ಕೆ ನಾನು ತಗೊಂಡೋಗಿ ಅವನ ರೂಮಲ್ಲಿ ಹಾಕಿದ್ದು. ಇಡೀ ಸಾಕಾಯ್ತು ಮೊಟ್ಟೆ ಹಾಕ್ಲಾ? ಹಾಕಲ್ಲ ಅವನು.
ಬೇಯಿಸ್ಬೇಕಾ ಅಲ್ಲಿಡ ಆ ಕಡೆ ಒಬ್ಬೊಬ್ರಿಗೂ ಡಬಲ್ ಫ್ರೆಂಡ್ ಬರ್ಬೇಕು. ಈ ಪಾತ್ರೆ ಇವ್ರದಲ್ಲಿ ಪಾತ್ರೆಗಳೇ ಇಲ್ಲ ಅಣ್ಣ ನಾವ್ ಇಲ್ಲೇ ಇಲ್ಲಪ್ಪ ಮೊನ್ನೆ ಬಂದರು ಇದರಲ್ಲಿ ನೋಡಿ guys, ಇಲ್ಲಿ ಹುಡ್ಕಿ ನಾನು ಚಿಕನ್ ಆಮೇಲೆ ಹೇಳ್ತಾನೆ ಚಿಕನ್ ಸಾರೊಂದು ಚಿಕನ್ ಸುಕ್ಕ ಮಾಡಿದ್ದೀನಿ. ನೀವು ಅದಕ್ಕೆ ದುಡ್ಡು ಕೊಡಿ ಅಂತ. ಇದು ನಾನು ಮಾಡಿ ಹೋಗಿ ಕಾರ್ ಹಾಕ್ಬೇಕು ಇವಾಗ. ಅದೆಂತ ಅದು ಅಷ್ಟು ದೊಡ್ಡ ಇದು ಕಣ್ಣು ಹೊಟ್ಟರು ಮ್ಯಾಗಿ ಮಸಾಲ. ಸುಮ್ಮನೆ ರೋಹನ್ ಮನೆ ಸ್ವಲ್ಪ ಅಡುಗೆ ಮಾಡೋದಕ್ಕೆ ನಮ್ಗೆ ಸ್ವಲ್ಪ ಯೂಸ್ ಆಯ್ತು. ರೋಹನ್ ನಾವು ಫೋನ್ ಮಾಡಿದ್ರೆ ಫಸ್ಟ್ ಪರಿಚಯ ಆದಾಗೆಲ್ಲ ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತಿದ್ದೆ ಮಗ. ನಾವೇನಪ್ಪ ಇದೆಲ್ಲ ಮಾಡ್ತಾರೆ ಅನ್ಕೊಂಬಿಟ್ಟಿದ್ದೆ. ನೋಡು ಇವತ್ತು ಲೈವಲ್ ಯೂಸ್ ಆಗ್ತಾವ ಇವಾಗ ನಿಮ್ ಪುಣ್ಯ. ಧನ್ಯಾ ತಿನ್ಬಿಟ್ಟ ಅಷ್ಟೇ ರೋಹನ್ ಗೊತ್ತಿಲ್ಲ ಯಾಕೆ ಕೊಟ್ಬಿಟ್ಟ ಇವ್ನು ತಿನ್ಬಿಟ್ಟ ಅಂತ ಹಾಕೊಡ್ದು ಸರ್ವ್ ಮಾಡ್ರ ಮಾಡ್ಕೊಡಿ 1 2 ಮಾಡಿ ನಮ್ಮ ಶೆಫ್ ಮಾಡಿ ತಗೋ ಸರಿ ನಾನು ವೆಜ್ ಅಪ್ಪ ನನ್ನ ಬಾಕ್ಸಿಗೆ ನಾನ್ ವೆಜ್ ಹಾಕ್ಬೇಡಿ, ತಟ್ಟೆಗೆ ಹಾಕ್ರಿ ವೆಜ್ ಬಾಕ್ಸಿಗೆ ಹಾಕ್ಬೇಡಿ. ಯಾಕೆ ಇಲ್ಲ ಏನೋ ತಿನ್ನಕ್ ಬೇರೆ ಇಲ್ಲ ಸುಮ್ಮನೆ ಹೇಳಿದೆ ಮಗ. ನಾನು ನಿಜವಾಗ್ಲೂ ಹೇಳ್ತಾನೆ ಯಾರೇ ಅಂತ ನೋಡಿ ಸೂರಜ್ ರಿಂಟು ನೋಡಿ. ಯಾರು ಆಂಟಿನಾ ಸೂರಜ್ ಅಪ್ಪನ ಹತ್ರ ಮಾತಾಡಿಸ್ತೀನಿ ಒಂದು ನಿಮಿಷ. ಬಸ್ ನಿಂದು ಬಾಲ್ ಬೇರೆ ಹಾಕ್ಲಿಲ್ದ್ರೆ ಕೇಳೋದು, ಹಾಕ್ಲಿಲ್ದ್ರೆ ಕೇಳೋದು. ನಿಂದು ನನ್ನ ಪಿಂಕಿ ಅಂತ ಹೇಳಿರೋದೆಲ್ಲ ಬಾಕ್ಸ್ ದಬ್ಬ ಆ ಕಡೆ. ಅಕಸ್ಮಾತ್ ಹೇಳಿದ್ ಕೇಳಿಸಿಲ್ಲ ಅಂದ್ರೆ ಬಾಯ್ಸ್ ಓವರ್ ಕೊಟ್ಟಾರೆ ಹೇಳ್ಬಿಡ್ತೀನಿ. ಇದೆ ಫಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಇಲ್ಲ ಬಾಕ್ಸ್ ಅಲ್ಲ ಅದನ್ನ ನಾನು ತಿಂತೀನಿ ಹೆಂಗಿದೆ ಹೇಮಂತ? ಸೂರಜ್ಗೆ ಹಾಕ ಇದೇನಪ್ಪ ನಾನ್ ಸ್ಟಿಕ್ ಹೋಗ್ಬಿಟ್ಟಿತ್ತು ಮತ್ತೆ. ಪ್ರಕಾಶ್ ಕಣ್ಣಿಗೆಲ್ಲ ಹೊತ್ಕೊಂಡು ತಿಂತಿದ್ದಾನಪ್ಪ. ಬ್ರೋ ಅದರಲ್ಲೇ ತಿಂದ್ರೆ ನಿನ್ ಮದ್ವೆಲಿ ಮಳೆ ಬರುತ್ತೆ. ಬರ್ಲಿ ಮಗ ಮಳೆ ಆದ್ರೂ ಬರ್ಲಿ. ಆಮೇಲೆ ನೀನು ಹುಡುಗಿ ಡ್ಯಾನ್ಸ್ ಮಾಡಿ ಹೋಗಿ. ಮದುವೆ ಚಂದ್ರದಲ್ಲಿ ಆಗ್ತೀಯಲ್ಲ ನಾನು ಹೊರಗೋಣ ಅಂತ ಅದೇ ಮಳೆ ಹೋಗ್ತಿಲ್ಲ ನಾನು ತಿಂತೀನಿ ರೋನ್ ಎಲ್ಲಿ ರಾಜಸ್ಥಾನದಲ್ಲಿ ಮದುವೆ ಒಂದು ಬುಕ್ ತಿಂದ್ರೆ ಆಗಲ್ಲ ಮಗ. ಅಪ್ಪ ರಾಜಸ್ಥಾನದಲ್ಲಿ ಮದುವೆ ಆಗ ಓಕೆ ಮಳೆ ತುಂಬಾ ಖುಷಿ ಆಗ್ಬಿಡುತ್ತೆ. ಡೆಸ್ಟಿನೇಷನ್ ವೆಡ್ಡಿಂಗ್. ಸುರಾಜ್ ಬೀಚ್ ಅಲ್ಲ ನಿಮ್ಗೆ ಹತ್ರ ಇರುತ್ತೆ ರೋಲ್ ಮಾಡಿ ಸರ್. ನಾಳೆ ಪ್ರಕಾಶ್ ಮಾಡ್ಬಿಟ್ಟು ಸೇರಿಸ್ಬೇಕಾ? ಹುಷಾರಿಲ್ಲ ನನಗೆ. ಏನಾಯ್ತು ಫುಲ್ ನೆಗ್ಲಿರುತ್ತೆ. ಓಕೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಯ್ತಪ್ಪ ಮಲ್ಕ. ಗುಡ್ ನೈಟ್, ಬಾಯ್.